ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸೋರಿಯಾಸಿಸ್ ಸಮಸ್ಯೆ ಬಗ್ಗೆ ಮಾತನಾಡೋಣ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚರ್ಮ ಕಾಂತಿಯುತವಾಗಿರಬೇಕು, ನಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಬಟ್ ಈ ಸೋರಿಯಾಸಿಸ್ ಅನ್ನೋದು ಸಾಕಷ್ಟು ಜನರನ್ನು ಕಾಡ್ತಾ ಇದೆ ಅಂತಲೇ ಹೇಳಬಹುದು. ಯಾಕೆ ಈ ಒಂದು ಸೋರಿಯಾಸಿಸ್ ಪ್ರಾಬ್ಲಮ್ ಬರುತ್ತೆ? ಜೆನೆಟಿಕ್ ಪ್ರಾಬ್ಲಮಿಂದ ಏನಾದರೂ ಬರುತ್ತಾ ಅಥವಾ ಈಗಿನ ಲೈಫ್ ಸ್ಟೈಲಾ? ಇದಕ್ಕೆ ಕಾರಣಗಳು ಏನೇನು ಆಗಿದ್ರೆ, ಲಕ್ಷಣಗಳು ಯಾವ ರೀತಿ ಇರುತ್ತೆ, ಇದರಿಂದ ಆಗುವಂತಹ ಮುಂದಿನ ತೊಂದರೆಗಳು ಏನೇನು, ಅಂದರೆ ಕಾಂಪ್ಲಿಕೇಶನ್ಸ್ ಏನೇನು ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಡೀಟೇಲ್ಸ್ ಅನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನನ್ನ ಜೊತೆ ಇದ್ದಾರೆ ಹೋಮಿಯೋ ಕೇರ್ನ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಮೇಘನಾ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ ಡಾಕ್ಟರ್? ಎಸ್ ಡಾಕ್ಟರ್, ಸೋರಿಯಾಸಿಸ್ ಸಾಕಷ್ಟು ಜನರನ್ನ ಈ ಒಂದು ಸಮಸ್ಯೆ ಕಾಡ್ತಾ ಇದೆ ಅಂತಲೇ ಹೇಳಬಹುದು. ಮೊದಲನೇದಾಗಿ ಈ ಸೋರಿಯಾಸಿಸ್ ಅಂದರೆ ಏನು, ಯಾಕೆ ಬರುತ್ತೆ, ಕಾರಣಗಳು ತಿಳಿಸ್ಕೊಡಿ. ಸೋರಿಯಾಸಿಸ್ ಅಂದಂಗೆ ಇದೊಂದು ಚರ್ಮಕ್ಕೆ ಬರುವಂಥ ಕಾಯಿಲೆ ಅಂತ ಹೇಳ್ಬೋದು. ಸೊ ಹೇಳೋಕ್ಕೆ ಸುಲಭವಾಗಿ ಚರ್ಮಕ್ಕೆ ಬರುವಂಥ ಕಾಯಿಲೆ ಅಂತ ಅನ್ಕೋತೀವಿ, ಬಟ್ ಈ ಕಾಯಿಲೆಯಿಂದ ಬಳಲ್ತಿರೋರ್ಗೆ ಗೊತ್ತಿರುತ್ತೆ ಇದು ಎಷ್ಟು ಲೈಫ್ ಚೇಂಜಿಂಗ್ ಆಗಿರುವಂಥ ಒಂದು ಕಾಯಿಲೆ ಅಂತ. ಸೊ ಅವರಿಗೆ ಬರೀ ಸ್ಕಿನ್ ಅಫೆಕ್ಷನ್ಸ್ ಒಂದೇ ಅಲ್ಲ, ಇಟ್ ಇನ್ಫ್ಯಾಕ್ಟ್ ಅವ್ರಿಗೆ ಒಂದು ಸ್ಟಿಗ್ಮಾ ಥರ ಕೂಡ ಒಂದು ಆಗುವಂಥ ಒಂದು ಕಾಯಿಲೆ ಅಂತ ಹೇಳ್ಬೋದು. ಸೊಸೈಟಿಯಿಂದ ವಿಡ್ರಾಲ್ ಆಗ್ತಾ ಹೋಗ್ತಾರೆ, ಬಿಕಾಸ್ ಫ್ಲೇರ್ಸ್ ಏನು ಬರ್ತಾ ಇರುತ್ತಲ್ಲ ಅದರಿಂದ ಆಗಲಿ ಅಥವಾ ಸ್ಕಿನ್ ಕಂಡೀಷನ್ ಡಿಟ್ಯೂರೇಟ್ ಆಗಿರೋದ್ರಿಂದ ಆಗಲಿ. ಸೊ ಓವರ್ ಆಲ್ ಆ ಪೇಷಂಟ್ಗೆ ಗೊತ್ತಿರುತ್ತೆ ಇದು ಬರೀ ಸ್ಕಿನ್ ಕಂಡೀಷನ್ನ ಅಥವಾ ಓವರ್ ಆಲ್ ಎಫೆಕ್ಟ್ ಮಾಡುವಂಥ ಕಾಯಿಲೆನ ಅಂತ. ಸೊ ಹೇಳೋದಾದರೆ ಸೋರಿಯಾಸಿಸ್ ಇಸ್ ಆಟೋ ಇಮ್ಯೂನ್ ಕಂಡೀಷನ್. ಓಕೆ, ಕ್ರೋನಿಕ್ ಇನ್ಫ್ಲಮೇಟ್ರಿ ಆಟೋ ಇಮ್ಯೂನ್ ಕಂಡೀಷನ್ ಅಂತ ಹೇಳ್ಬೋದು. ಇದರಲ್ಲಿ ಕಾರಣ ಆಗಿರುವಂಥದ್ದು ಅವ್ರದ್ದೇ ಆದ ಓನ್ ಇಮ್ಯೂನಿಟಿ ಅಂತ ಹೇಳ್ಬೋದು. ಜನರಲಿ ಇಮ್ಯೂನಿಟಿ ಅಂದರೆ ಏನು ಮಾಡುತ್ತೆ, ಹೊರಗಡೆಯಿಂದ ಬರುವಂಥ ರೋಗಾಣುಗಳಿಂದ ನಮ್ಮನ್ನು ರಕ್ಷಿಸುವಂಥ ಒಂದು ಇಮ್ಯುನಿಟಿ ಯಾವಾಗ ನಮ್ಮ ವಿರುದ್ಧನೇ ಮಿಸ್ಟೇಕನ್ಲಿ ನಮ್ಮ ನಾರ್ಮಲ್ ಸ್ಕಿನ್ ಸೆಲ್ಸ್ ವಿರುದ್ಧನೇ ಫೈಟ್ ಮಾಡೋಕ್ಕೆ ಶುರು ಮಾಡುತ್ತೋ ಆವಾಗ ಆಗುವಂಥದ್ದನ್ನ ನಾವು ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸುಮಾರು ಕಾಮನ್ ಆಗಿ ನೋಡುವಂಥ ಆಟೋ ಇಮ್ಯೂನ್ ಡಿಸೀಸಸ್ಗಳು ಬೇರೆದು ಇದೆ. ಯಾವುದು ಅಂದರೆ ವಿಟಿಲಿಗೋ ಅಂತ ಹೇಳ್ಬೋದು, ತೊನ್ನು ಅಂತ ಏನು ಹೇಳ್ತೀವಲ್ಲ ಅದು ಆಗಿರ್ಬೋದು, ರುಮೆಟೆಡ್ ಆರ್ಥರೈಟಿಸ್ ಆಗಿರ್ಬೋದು. ಅದೇ ಕ್ಯಾಟಗರಿಗೆ ಬಿಲಾಂಗ್ ಆಗುವಂಥ ಒಂದು ಕಂಡೀಷನ್ ಅಂದರೆ ಈ ಸೋರಿಯಾಸಿಸ್ ಅಂತ ಹೇಳ್ಬೋದು. ಸೊ ಬೇಸಿಕಲಿ ಇಟ್ ಈಸ್ ದೇರ್ ಓನ್ ಇಮ್ಯುನಿಟಿ ವಿಚ್ ಇಸ್ ಕಿಲ್ಲಿಂಗ್ ದೆಮ್ ಅಂತ ಹೇಳ್ತಾ ಹೋಗ್ಬೋದು. ಎಸ್, ಇನ್ನು ಇದರ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಏನೋ ಸಣ್ಣದಾಗಿ ಬಂದಿದೆ, ಯಾವುದಾದ್ರೂ ಒಂದು ಕ್ರೀಮ್ ಹಚ್ಕೊಂಡ್ರೆ ಹೋಗುತ್ತೆ ಅಂತ ಅಂದ್ಕೊಳ್ಳೋರೆ, ಅಂದರೆ ನೆಗ್ಲೆಕ್ಟ್ ಮಾಡೋರೆ ಜಾಸ್ತಿ ಜನ ಇರುತ್ತೆ. ಬಟ್ ಇದರ ಲಕ್ಷಣಗಳು ಹಾಗೆ ಬಿಟ್ಟರೆ ಇದರ ಕಾಂಪ್ಲಿಕೇಶನ್ಸ್ ಎರಡೂ ತಿಳಿಸ್ಕೊಡಿ ಡಾಕ್ಟರ್. ಓಕೆ, ಲಕ್ಷಣಗಳಿಗೆ ಬಂದರೆ ಸ್ಕಿನ್ ಮೇಲೆ ನಾವು ನೋಡುವಂಥದ್ದು ಬಂದ್ಬಿಟ್ಟು ರ್ಯಾಷಸ್ನ ನೋಡ್ತೀವಿ. ಇಚ್ಚಿಂಗ್ ಇರುವಂಥದ್ದು, ಇಂಟೆನ್ಸ್ ಇಂಟೆನ್ಸ್ ಅಂದರೆ ಅವ್ರಿಗೆ ತುರಿಸ್ಕೊಳ್ದಲ್ಲೇ ಇರೋಕ್ಕೆ ಆಪ್ಷನ್ನೇ ಇರೋದಿಲ್ಲ, ಅಷ್ಟು ಲೆವೆಲಲ್ಲಿ ಇಂಟೆನ್ಸ್ ಇಚ್ಚಿಂಗ್ ಇರುತ್ತೆ. ಇಚ್ಚಿಂಗ್ ಒಟ್ಟಿಗೆ ಬರ್ನಿಂಗ್ ಇರುವಂಥದ್ದು, ಉರಿ ಊತ ಇರುವಂಥದ್ದು ಆ್ಯಂಡ್ ಪುಡಿ ಉದುರುತ್ತೆ. ಸೊ ಇದು ನಮಗೆ ಈ ಕಾಯಿಲೆಯಲ್ಲಿ ಒಂದು ಮೇಜರ್ ಫೀಚರ್ಸ್, ಎಲಿಯನ್ ಫೀಚರ್ಸ್ ಅಂತ ಹೇಳ್ಬೋದು. ಸೋರಿಯಾಸಿಸಲ್ಲಿ ಇದೇನು ಪೌಡರಿ ಫ್ಲೇಕ್ಸ್ ಉದುರುತ್ತಲ್ಲ, ಸೊ ಅದನ್ನು ನಾವು ನೋಡ್ತಾ ಹೋಗ್ತೀವಿ. ಆ್ಯಂಡ್ ತುಂಬ ಜನ ಮಿಸ್ಟೇಕ್ ಆಗಿ ಅನ್ಕೋತಾರೆ ಏನಂದರೆ ಸೋರಿಯಾಸಿಸ್ ಮತ್ತು ಡರ್ಮಟೈಟಿಸ್ ದೇ ಲುಕ್ ಮೋರ್ ಆರ್ ಲೆಸ್ ಸಿಮಿಲರ್ ಒನ್. ಸೊ ಇದೇ ಕಂಡೀಷನ್ ಅಂದ್ಕೊಂಡು ಇಗ್ನೋರ್ ಮಾಡ್ತಾ ಹೋಗ್ತಾರೆ. ಸೊ ಒಂದು ಡಿಫ್ರೆನ್ಷಿಯೇಟಿಂಗ್ ಫೀಚರ್ ಇದೆ ಎರಡರಲ್ಲಿ ಏನು ಅಂದರೆ ಒಂದು ಫ್ಲೇಕ್ಸ್ ಅಂತ ಹೇಳ್ಬೋದು. ಸೊ ಈ ಫ್ಲೇಕ್ಸ್ ಏನಕ್ಕೆ ಆಗುತ್ತೆ ಅಂದರೆ ನಾರ್ಮಲಿ ಒಂದು ಸ್ಕಿನ್ ಸೆಲ್ ಅದ್ರದ್ದು ಲೈಫ್ ಸ್ಪ್ಯಾನ್ ಏನಿರುತ್ತಲ್ಲ ದಟ್ ಟೇಕ್ಸ್ 5 to 6 weeks ಅಲ್ಲಿ ಆಗುವಂಥ ಒಂದು ಪ್ರಕ್ರಿಯೆನ ಸೋರಿಯಾಸಿಸಲ್ಲಿ ಏನಾಗುತ್ತೆ ದಟ್ ಹ್ಯಾಪನ್ಸ್ ವಿತಿನ್ ಅವರ್ಸ್, ಅಂದರೆ ವಿತಿನ್ 80 to 90 hours ಒಳಗಡೆನೇ ಆಗೋಗ್ಬಿಡುತ್ತೆ. ಸೊ ಅಷ್ಟು ರ್ಯಾಪಿಡ್ ಆಗಿ ಆಗುವಂಥ ಒಂದು ಸೆಲ್ ಡೆತ್ ಅಂತ ಏನು ಹೇಳ್ತೀವಲ್ಲ ಅದನ್ನು ನಾವು ಈ ಪೌಡ್ರಿ ಫ್ಲೇಕ್ಸ್ಗೆ ಹೋಲಿಸ್ತಾ ಹೋಗ್ಬೋದು. ಸೊ ಈ ಪೌಡ್ರಿ ಫ್ಲೇಕ್ಸ್ ಉದುರುವಂಥದ್ದಾಗಲಿ ಆ್ಯಂಡ್ ಸ್ಪೆಷಲಿ ಯಾವುದೋ ಬೆಂಡ್ ಆಫ್ ದ ಜಾಯಿಂಟ್ಸ್ ಅಂತ ಹೇಳ್ಬೋದು, ನಿಮ್ಮ ಚಿಕ್ಕ ಬೆರಳುಗಳಲ್ಲಾಗಿರಲಿ ಅಥವಾ ಅಂಗೈಯಲ್ಲಾಗಿರಲಿ ಅಥವಾ ಜಾಯಿಂಟ್ ಸ್ಪೇಸಸ್ ಅಂತ ಏನು ಹೇಳ್ತೀವಲ್ಲ ಅಲ್ಲಿ ಕೂಡ ನಾವು ಈ ರ್ಯಾಷಸ್ನ ನೋಡ್ತಾ ಹೋಗ್ತೀವಿ. ಸ್ವೆಲ್ಲಿಂಗ್ಸ್ ಇರುವಂಥದ್ದು, ಉರಿ ಇರುವಂಥದ್ದು ಆ್ಯಂಡ್ ಈ ಫ್ಲೇಕ್ಸ್ ಯಾವಾಗ ನಾವು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತೀವೋ ಅದ್ರ ಕೆಳಗಡೆ ಬ್ಲೀಡಿಂಗ್ ಸ್ಪಾಟ್ಸ್ನ ನೋಡ್ತೀವಿ, ಆಸ್ಪಿಡ್ ಸೈನ್ ಅಂತ ಹೇಳ್ತೀವಿ. ಸೊ ಈ ಬ್ಲೀಡಿಂಗ್ ಸ್ಪಾಟ್ಸ್ನ ಫೋರ್ಸ್ಫುಲಿ ರಿಮೂವ್ ಮಾಡಿದ್ರೆ ಏನಾಗುತ್ತೆ ಅಲ್ಲಿ ಬ್ಲೀಡಿಂಗ್ ಸ್ಪಾಟ್ಸ್ನ ನಾವು ನೋಡ್ತಾ ಹೋಗ್ಬೋದು. ಆ್ಯಂಡ್ ಏನಾದರೂ ಇಂಜುರಿಗಳಾದರೆ ಅಥವಾ ಗಾಯಗಳಾದರೆ ಆ ಗಾಯನ ಈ ಲೈನ್ ಫಾಲೋ ಮಾಡ್ತಾ ಹೋಗುವಂಥದ್ದೊಂದು ಸೋರಿಯಾಸಿಸಲ್ಲಿ ನಾವು ನೋಡ್ತಾ ಹೋಗ್ಬೋದು.
ಇನ್ನು ಡಾಕ್ಟರ್, ಕಾಂಪ್ಲಿಕೇಶನ್ಸ್ ಅಂದರೆ ನೆಗ್ಲೆಕ್ಟ್ ಮಾಡಿದ್ರೆ ಸೊ ಏನೆಲ್ಲ ಪ್ರಾಬ್ಲಮ್ಸ್ ಮುಂದೆ ಎದುರಾಗುತ್ತೆ ಅಂತ? 30% ಆಫ್ ಸೋರಿಯಾಟಿಕ್ ಪೇಷಂಟ್ಸ್ ಯಾರಿರ್ತಾರಲ್ಲ ದೇ ಎಂಡ್ ಅಪ್ ವಿತ್ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ಬೋದು. ಓಕೆನಾ? ಅಗೇನ್ ರುಮ್ಯಾಟೈಡ್ ಆರ್ಥರೈಟಿಸ್ ಥರಾನೇ ಸೋರಿಯಾಟಿಕ್ ಆರ್ಥರೈಟಿಸ್ ಎರಡೂ ಇರುವಂಥದ್ದು. ಸೋರಿಯಾಸಿಸ್ ಒಟ್ಟಿಗೆ ಆರ್ಥರೈಟಿಸ್ ಲಕ್ಷಣಗಳು. ಸ್ಪೆಷಲಿ ನಿಮಗೆ ಈ ಸೋರಿಯಾಟಿಕ್ ರ್ಯಾಷಸ್ ಅರೌಂಡ್ ಯುವರ್ ನಕ್ಕಲ್ಸ್ ಅಂತ ಏನು ಹೇಳ್ತೀವಲ್ಲ, ಇಲ್ಲಾಗಿರ್ಬೋದು ಅಥವಾ ಎಲ್ಬೋ ಜಾಯಿಂಟ್ ಆಗಿರ್ಬೋದು, ರಿಸ್ಟ್ ಜಾಯಿಂಟ್ ಆಗಿರ್ಬೋದು, ನೀ ಜಾಯಿಂಟ್ ಆಗಿರ್ಬೋದು. ಈ ಜಾಗದಲ್ಲಿ ನಿಮಗೆ ಪೇನು ಇರುತ್ತೆ, ಅಲಾಂಗ್ ವಿತ್ ದಟ್ ನಿಮಗೆ ರ್ಯಾಷಸ್ ಕೂಡ ಇರುವಂಥದ್ದು. ಸೊ 30% ಆಫ್ ಕೇಸಸ್ they end up with ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ಬೋದು. ಇದು ಬಿಟ್ಟರೆ ನಾನು ಆ್ಯಸ್ ಐ ಸೆಡ್ ಈ ಪೇಷಂಟ್ಗೆ ಗೊತ್ತಿರುತ್ತೆ ಈ ಕಾಯಿಲೆ ಎಷ್ಟು ಅವ್ರನ್ನ ಹೀಯಾಳ್ತಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಒಂದೇನಾಗ್ಬಿಡುತ್ತೆ ಅಂದರೆ ನಿಮಗೆ ಈ ಇಚ್ಚಿಂಗ್ ಇರೋದ್ರಿಂದ, ಈ ಪೌಡ್ರಿ ಫ್ಲೇಕ್ಸ್ಗಳು ಉದ್ರೋದ್ರಿಂದ ಏನಾಗುತ್ತೆ, ವಿಡ್ರಾಲ್ ಇದು ಶುರು ಆಗಿಬಿಡುತ್ತೆ. ಸೊಸೈಟಿಯಿಂದ ವಿಡ್ರಾ ಆಗೋಕ್ಕೆ ಶುರು ಆಗ್ತೀರಾ, ಲೋ ಸೆಲ್ಫ್ ಎಸ್ಟೀಮ್ ಆಗುವಂಥದ್ದಾಗಲಿ, ಅಥವಾ ಇನ್ನೊಂದೇನು ಅಂದರೆ ಅವ್ರ ಕಾನ್ಫಿಡೆನ್ಸ್ ಲೆವೆಲೇ ಕುಗ್ಗೋಗ್ಬಿಡುತ್ತೆ. ಸೊ ಒಂದು ಜನರಿಗೆ ಫೇಸ್ ಮಾಡೋಕ್ಕೆ ಅವರು ಅಂಜಿಕೆ ಆಗುವಂಥ ರೀತಿಯಲ್ಲಿ ಇದು ಕಾಂಪ್ಲಿಕೇಶನ್ ಆಗಿ ಟರ್ನ್ ಆಗ್ಬೋದು. ಇನ್ನು ಬೇರೆ ರೀತಿ ನೋಡೋದಾದರೆ ಇಟ್ ಕ್ಯಾನ್ ಬಿ ಟರ್ನ್ ಇಂಟು ಡಯಾಬಿಟೀಸ್ ಆಗಿರ್ಬೋದು, ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು. ಈ ರೀತಿ ಕಾಂಪ್ಲಿಕೇಶನ್ಸ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಡಾಕ್ಟರ್, ಈ ಒಂದು ಸೋರಿಯಾಸಿಸ್ ಏನಾದರೂ ಅಂದರೆ ಪ್ರೆಗ್ನೆನ್ಸಿಗೆ ಲಿಂಕ್ ಇದೆಯಾ? ಅವ್ರಿಗೇನಾದರೂ ಪ್ರಾಬ್ಲಮ್ ಆಗುತ್ತಾ? ಅಥವಾ ಪ್ರೆಗ್ನೆನ್ಸಿ ಇರೋರಿಗೆ ಸೋರಿಯಾಸಿಸ್ ಬಂದುಬಿಟ್ರೆ ಮಗುಗೂ ಇದು ಕಂಟಿನ್ಯೂ ಆಗೋ ಚಾನ್ಸಸ್ ಏನಾದರೂ ಇದೆಯಾ ಅಂತ? ಸೋರಿಯಾಸಿಸ್ ಸಮಸ್ಯೆ ನಿಮಗೆ ತಾಯ್ತನದಿಂದ ತಡೆಯುವಂಥ ಯಾವುದೇ ಇದು ಬರೋದಿಲ್ಲ. ಓಕೆ, ಇಟ್ ನೀಡ್ ನಾಟ್ ಸ್ಟಾಪ್ ಯು ಫ್ರಮ್ ಗೆಟ್ಟಿಂಗ್ ಕನ್ಸೀವ್ಡ್ ಹಾಗಂದ್ರೆ ಇದು ಫರ್ಟಿಲಿಟಿಗೆ ಯಾವುದೇ ರೀತಿ ಸಮಸ್ಯೆ ಕೊಡೋದಿಲ್ಲ. ಅಗೇನ್ ಪ್ರೆಗ್ನೆಂಟ್ ಇದ್ದಾಗ ಸೋರಿಯಾಸಿಸ್ ಸಮಸ್ಯೆ ಇದ್ದರೆ ಈ ಮಗುಗೆ ಹುಟ್ತಾನೆ ಬರಬಹುದಾ? ಸೊ ಮಗುಗೆ ಹುಟ್ತಾನೆ ಬರಬಹುದಾ ಅನ್ನೋದಕ್ಕೆ ಯಾವುದೇ ಸ್ಟಡೀಸ್ಗಳೇನು ಹೇಳಿಲ್ಲ. ಬಟ್ ಏನಾಗುತ್ತೆ ಅಂದರೆ ದೇ ರಿಮೇನ್ ಅ ರಿಸ್ಕ್ ಫ್ಯಾಕ್ಟರ್ ಗ್ರೂಪ್ ಅಂತ ಹೇಳ್ಬೋದು. ಆ ಕ್ಯಾಟಗರಿಯಲ್ಲಿ ಅವರು ಉಳ್ಕೊಬಿಡ್ತಾರೆ. ಸೊ ತಾಯಿಗಿದೆ ಅಂತ ಅಂದರೆ ನೆಕ್ಸ್ಟ್ ಅವ್ರಿಗೆ ಬರೋವಂಥ ಚಾನ್ಸಸ್ಗಳು ಇರುವಂಥದ್ದು, ಬಿಕಾಸ್ ಹೆರಿಡಿಟಿ ಕೂಡ ಇದರಲ್ಲಿ ಪ್ಲೇ ಮಾಡ್ತಾ ಹೋಗುತ್ತೆ. ಸೊ ಅಗೇನ್ ಪ್ರೆಗ್ನೆನ್ಸಿಯಲ್ಲಿ ಸೋರಿಯಾಸಿಸ್ ಇದ್ದರೆ ಹೇಗೆ ಅಂತ ಕೇಳೋರಿಗೆ, ಸೊ ಪ್ರೆಗ್ನೆನ್ಸಿಯಲ್ಲಿ ಸೋರಿಯಾಸಿಸ್ ಇದ್ದಾಗ ಕೆಲವರಲ್ಲಿ ಇದು ವರ್ಸನ್ ಆಗುತ್ತೆ, ಕೆಲವರಲ್ಲಿ ಇದು ಉತ್ತಮ ಆಗ್ತಾ ಹೋಗುತ್ತೆ. ಬಿಕಾಸ್ ನ್ಯಾಚುರಲಿ ಬಾಡಿ ಏನು ಸೆಕ್ರೀಟ್ ಮಾಡುತ್ತಲ್ಲ ಆ ಹಾರ್ಮೋನ್ಸಿಂದ ಕೆಲವರಲ್ಲಿ ಈ ಸೋರಿಯಾಟಿಕ್ ಪ್ಯಾಚಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ವೆರಾಸ್ ಕೆಲವರಲ್ಲಿ ಇದು ವರ್ಸನ್ ಆಗುವಂಥ ಚಾನ್ಸಸ್ ಇರುತ್ತೆ, ಸ್ಪೆಷಲಿ ಇನ್ ದ ಫಸ್ಟ್ ಟ್ರೈಮಿಸ್ಟರ್ ಅಂತ ಹೇಳ್ಬೋದು. ಫಸ್ಟ್ 1 to 3 ಮಂತ್ಸಲ್ಲಿ ಏನಿರುತ್ತಲ್ಲ ಅದರಲ್ಲಿ ಜಾಸ್ತಿ ಆಗ್ಬೋದು, ಅಥವಾ ಮಗು ಆದ ನಂತರ ಈ ಕಂಪ್ಲೇಂಟ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ಬೋದು. ಸೊ ಕೆಲವು ಪೇಷಂಟ್ಸ್ಗಳು ಹೇಳ್ತಾರೆ, ಡ್ಯೂರಿಂಗ್ ಮೈ ಎಂಟೈರ್ ಪ್ರೆಗ್ನೆನ್ಸಿ ನನಗೆ ಏನೂ ತೊಂದರೆ ಇರಲಿಲ್ಲ, ಒನ್ಸ್ ನನಗೆ ಡೆಲಿವರಿ ಆದಮೇಲೆ ಈ ಸಮಸ್ಯೆ ಕಾಣಿಸ್ಕೋತಾ ಹೋಯಿತು ಅಂತ ಹೇಳ್ಬೋದು. ಸೊ ಇನಿಷಿಯಲಿ ಫಸ್ಟ್ ಟ್ರೈಮಿಸ್ಟರ್ ಅಥವಾ ಪೋಸ್ಟ್ ಪಾರ್ಟಮ್ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ ಕೂಡ ಕಾಣಿಸ್ಕೋತಾ ಹೋಗ್ಬೋದು. ಆ್ಯಂಡ್ ಇನ್ನು ಮೆಡಿಕೇಷನ್ಸ್ಗೆ ಬರೋದಾದರೆ ಕನ್ವೆನ್ಷನಲ್ ಥೆರಪಿಯಲ್ಲಿ ಕೊಡುವಂಥ ಮೆಡಿಕೇಷನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಜನರಲಿ ಅಡ್ವೈಸಬಲ್ ಅಲ್ಲ. ಸೊ ಹಾಗಾಗಿ ಅಂಥ ಟೈಮಲ್ಲಿ ಬಂದ್ಬಿಟ್ಟು ಹೋಮಿಯೋಪತಿ ಪದ್ಧತಿ ಬಂದ್ಬಿಟ್ಟು ಸೇಫ್ ಆ್ಯಂಡ್ ಎಫೆಕ್ಟಿವ್ ಅಂತ ಹೇಳ್ಬೋದು. ಯಾವುದೇ ರೀತಿ ಮಗುವಿಗಾಗಲಿ ಅಥವಾ ತಾಯಿಗಾಗಲಿ ತೊಂದರೆ ಕೊಡುವಂಥದ್ದಲ್ಲ, ಸೊ ಸೈಡ್ ಎಫೆಕ್ಟ್ಸ್ ಇರೋವಂಥದ್ದಲ್ಲ ಅಂತ ಹೇಳ್ತಾ ಹೋಗ್ಬೋದು. ಇನ್ನು ಸಾಕಷ್ಟು ಜನಕ್ಕೆ ಈ ಭಯ ಇತ್ತು ಡಾಕ್ಟರ್, ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆ್ಯಂಡ್ ಅಂದರೆ ಈ ಸೋರಿಯಾಸಿಸ್ ಪ್ರಾಬ್ಲಮ್ ಇರೋರು ನಾನು ಪ್ರೆಗ್ನೆಂಟ್ ಆಗಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ಸಲ್ಲೇ ಇರ್ತಾರೆ. ಸೊ ನೀವು ಹೇಳ್ದಂಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ, ಆ್ಯಂಡ್ ಇದು ಅಂದರೆ ಸೋರಿಯಾಸಿಸ್ ಪ್ರಾಬ್ಲಮ್ ಜೆನೆಟಿಕ್ಕಿಂದನೂ ಬರುತ್ತಾ ಅಂತ ಹಾಗಿದ್ರೆ? ಅಗೇನ್ ಬಯಾಲಜಿಕಲ್ ಪೇರೆಂಟ್ಸಲ್ಲಿ ಇದ್ದಲ್ಲೇ ಆಗಲಿ ಅಥವಾ ಫಸ್ಟ್ ಡಿಗ್ರಿ ರಿಲೇಟಿವ್ಸಲ್ಲಿ ಇದ್ದಾಗಲಿ ಆದರೆ ರಿಸ್ಕ್ ಫ್ಯಾಕ್ಟರ್ ಗ್ರೂಪ್ ಅಂತ ಅಂದರೆ ಅವ್ರಿಗೆ ಬರೋವಂಥ ಚಾನ್ಸಸ್ಗಳಿರುತ್ತೆ ಅಂತ ಹೇಳ್ತೀವಿ, ಬಂದೇ ಬರಬೇಕು ಅಂತ ಏನೂ ಇಲ್ಲ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದರ್ ಲೈಫ್ ಸ್ಟೈಲ್. ಅವ್ರು ಹೇಗೆ ಅವ್ರ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ತಾರೆ, ಅವ್ರು ಹೇಗೆ ಅವ್ರ ಡಯಟ್ರಿ ರಿಸ್ಟ್ರಿಕ್ಷನ್ಸ್ನ ಫಾಲೋ ಮಾಡ್ತಾ ಹೋಗ್ತಾರೆ, ಇದನ್ನೆಲ್ಲ ನೋಡಿಕೊಂಡು ನಾವು ಹೇಳ್ತಾ ಹೋಗ್ಬೋದು. ಇನ್ನು ಡಾಕ್ಟರ್, ಹೋಮಿಯೋ ಕೇರ್ನಲ್ಲಿ ಈ ಒಂದು ಸೋರಿಯಾಸಿಸ್ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಯಾವ ರೀತಿ ಸಿಗುತ್ತೆ? ಅಂದರೆ ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಆ್ಯಂಡ್ ಸಂಪೂರ್ಣವಾಗಿ ಗುಣಮುಖರಾಗ್ತಾರಾ ಅಥವಾ ಇಲ್ವಾ ಅಂತ? ಓಕೆ, ಕನ್ವೆನ್ಷನಲ್ ಥೆರಪೀಸ್ ಹೇಳೋ ಪ್ರಕಾರ ಸೋರಿಯಾಸಿಸ್ಗೆ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ತಾರೆ. ಬಟ್ ನಾವು ಹೇಳೋವಂಥದ್ದೇನು ಅಂದರೆ ಸೋರಿಯಾಸಿಸ್ ಇಸ್ ಕಂಪ್ಲೀಟ್ಲಿ ಟ್ರೀಟೇಬಲ್ ಅಂತ ಹೇಳ್ತಾ ಹೋಗ್ತೀವಿ. ಯಾಕೆಂದರೆ ನಾವು ಟ್ರೀಟ್ ಮಾಡುವಂಥದ್ದು ರೂಟ್ ಕಾಸ್. ಒಂದು ಎಕ್ಸಾಂಪಲ್ ಹೇಳೋದೇ ಇದ್ದರೆ, ನಾನು ಹೇಳ್ದಂಗೆ ಸ್ಟ್ರೆಸ್ ಪ್ಲೇಸ್ ಅ ವೆರಿ ವೈಟಲ್ ರೋಲ್ ಅಂತ ಹೇಳಿದೆ. ಕೆಲವರಲ್ಲಿ ಸ್ಟ್ರೆಸ್ ಯಾವ ರೀತಿ ಬಂದಿರ್ಬೋದು, ಯಾರನ್ನಾದ್ರೂ ತುಂಬ ಹತ್ತಿರದವ್ರನ್ನ ಕಳ್ಕೊಂಡ್ಮೇಲೆ ಈ ಸಮಸ್ಯೆ ಶುರು ಆಗಿರೋದಾಗಿರ್ಬೋದು, ಅಥವಾ ಬಿಕಾಸ್ ಆಫ್ ಫಿನಾನ್ಷಿಯಲ್ ಲಾಸಸ್, ಈ ರೀತಿ ಕೇಸಸ್ ನಾವು OPDಯಲ್ಲಿ ನೋಡಿರ್ತೀವಿ.
ಫಿನಾನ್ಷಿಯಲ್ ಲಾಸ್ ಇರುತ್ತೆ, ಬಿಸ್ನೆಸ್ ಲಾಸ್ ಇರುತ್ತೆ, ಆ ಸ್ಟ್ರೆಸ್ ಅವ್ರನ್ನ ಕೋಪಪ್ ಆಗದಲ್ಲೇ ಸೋರಿಯಾಸಿಸ್ ಬಂದಿರೋದಾಗಿರ್ಬೋದು. ಸೊ ಹೀಗೆಲ್ಲ ಇದ್ದಾಗ ಅದೇನು ಕಾಸ್ ಇದೆ ಅಂತ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಸೊ ಈ ರೀತಿ ಎಲ್ಲ ಕಾಯಿಲೆಗಳೇನಿದೆ ಪೂರ್ತಿಯಾಗಿ ವಾಸಿ ಆಗಿರೋದುಂಟು. ಆ್ಯಂಡ್ ಈ ಕಾಯಿಲೆ ಏನಿದೆ ಅಲ್ಲ ಸೋರಿಯಾಸಿಸ್ ಅನ್ನೋರಲ್ಲೂ ಕೆಲವರಲ್ಲಿ ಏನಾಗುತ್ತೆ ಅಂದರೆ ವರ್ಷ ಪೂರ್ತಿ ಇರುವಂಥದ್ದು, ಕೆಲವರಲ್ಲಿ ಫ್ಲೇರಪ್ಸ್ ಆಗಿ ಬರುವಂಥದ್ದು, ಕೆಲವರಲ್ಲಿ ಬರೀ ಈ ನವೆಂಬರ್ ಟು ಮಾರ್ಚ್ ತನಕ ಕಾಣಿಸ್ಕೊಳ್ಳುತ್ತೆ, ಕೆಲವರಲ್ಲಿ ಆ ಟೈಮಲ್ಲೇ ರಿಲೀಫ್ ಇರುತ್ತೆ, ಕೆಲವರಲ್ಲಿ ಸಮ್ಮರ್ ಅಗ್ರವೇಷನ್ ಇರುತ್ತೆ, ಕೆಲವರಲ್ಲಿ ವಿಂಟರ್ ಅಗ್ರವೇಷನ್ ಇರುತ್ತೆ. ಕೆಲವು ಪೇಷಂಟ್ಸ್ ಹೇಳ್ತಾರೆ ಬೇಸಿಗೆ ಅಂದ್ರೇ ಆಗಲ್ಲ ಡಾಕ್ಟರ್, ಸೆಕೆಗೆ ನನಗೆ ನವೆ ಜಾಸ್ತಿ ಆಗಿಬಿಡುತ್ತೆ ಅಂತ. ವೆರಾಸ್ ಕೆಲವ್ರು ಹೇಳ್ತಾರೆ ಈ ಚಳಿಗಾಲ ಬಂದರೆ ಮೈಕೈ ಎಲ್ಲ ನೋವು ಬರುತ್ತೆ, ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಸೊ ಒಬ್ಬೊಬ್ರದ್ದು ಒಂದೊಂದು ರೀತಿ ಗುಣಲಕ್ಷಣಗಳಿರುತ್ತೆ, ಒಂದೊಂದು ಬಾಡಿ ಟೈಪ್ ಇರುತ್ತೆ, ಅದನ್ನೆಲ್ಲ ಅನಲೈಸ್ ಮಾಡಿ ಕೊಡುವಂಥ ಕಸ್ಟಮೈಸ್ಡ್ ಮೆಡಿಕೇಶನ್ಸು ನಮ್ಮಲ್ಲಿ ಅವೈಲೇಬಲ್ ಇದೆ. ಓಕೆ ಡಾಕ್ಟರ್, ಅಂದರೆ ಕಂಪ್ಲೀಟ್ಲಿ ಇದು ಕ್ಯೂರ್ ಆಗುತ್ತಾ ಮತ್ತೆ ಬರಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಇದಕ್ಕೆ ಏನು ಹೇಳ್ತೀರಾ? ಈ ಕಾಯಿಲೆ ಇರೋದೇ ಹಾಗೆ, ಇದು ಫ್ಲೇರಪ್ಸ್ ಆಗಿ ಬರುವಂಥದ್ದು. ಸೊ ಒಂದು ಸಮ್ಟೈಮ್ಸ್ ಸಿಂಪ್ಟಮ್ಸ್ ಇರುವಂಥದ್ದು, ಸಮ್ಟೈಮ್ಸ್ ಸಿಂಪ್ಟಮ್ಸ್ ಇಲ್ದಲೇ ಇರುವಂಥದ್ದು. ಸೊ ಮೋಸ್ಟ್ ಆಫ್ ದ ಪೇಷಂಟ್ಸ್ ಏನು ಮಾಡ್ತಾರೆ, ಸಿಂಪ್ಟಮ್ಸ್ ಇರೋವಂಥ ಟೈಮಲ್ಲಿ ಬಂದಾಗ ಮಾತ್ರ ಮಾತ್ರೆಗಳನ್ನು ತೊಗೊಂಡು ನಿಲ್ಲಿಸ್ಬಿಡ್ತಾರೆ. ಸೊ ನಂಗೆ ಕಡಿಮೆ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ನಾವು ಹೇಳೋ ಅಷ್ಟು ದಿನ ಅವ್ರು ರೆಗ್ಯುಲರ್ ಆಗಿ ಮೆಡಿಸಿನ್ಸ್ ತೊಗೊಂಡಿದ್ದೆ ಆದಲ್ಲಿ ಇದು ಪೂರ್ತಿಯಾಗಿ ವಾಸಿ ಆಗುವಂಥದ್ದು. ಈ ಡೌಟ್ಸ್ ತುಂಬ ಪೇಷಂಟ್ಸಲ್ಲಿದೆ, ಈ ಟೈಮಲ್ಲಿ ಲಕ್ಷಣಗಳಿಲ್ಲ ಅಂದ್ರೂ ನಾನು ಮಾತ್ರೆ ತಗೋಬೇಕಾ ಅಂತ. ಬಿಕಾಸ್ ಕಾಯಿಲೆ ಇರೋದೇ ಆ ರೀತಿ, ಒಂದ್ಸಲ ಇರುತ್ತೆ ಒಂದ್ಸಲ ಇರೋದಿಲ್ಲ. ಅಂದ್ರೆ ಇದು ಸೀಸನ್ ವೈಸ್ ಕೆಲವರಲ್ಲಿ ನಾವು ನೋಡಿದೀವಿ ಡಾಕ್ಟರ್, ಸಮ್ಮರ್ ಅಲ್ಲಿ ಕೆಲವ್ರಿಗೆ ಬರುತ್ತೆ, ವಿಂಟರ್ ಅಲ್ಲಿ ಕೆಲವ್ರಿಗೆ ಬರುತ್ತೆ, ಈ ರೀತಿ. ಸೊ ಆ ಸೀಸನ್ ತಕ್ಕಂಗೆ ಒಬ್ಬೊಬ್ಬರ ಬಾಡಿ ರಿಯಾಕ್ಟ್ ಆಗುತ್ತೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಸೊ ಬರೀ ಸಿಂಪ್ಟಮ್ಸ್ ಇದ್ದಾಗ ಮಾತ್ರ ತಗೋಬೇಕು, ಇಲ್ದಲೇ ಇದ್ದಾಗ ಬಿಡುವಂಥದ್ದು, ಹಾಗೆಲ್ಲ ಮಾಡಿದಾಗ ಏನಾಗುತ್ತೆ ಟ್ರೀಟ್ಮೆಂಟ್ ಹಿಂಡ್ರೆನ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಎಷ್ಟು ದಿನ ಅಡ್ವೈಸ್ ಮಾಡ್ತೀವೋ ಅಷ್ಟು ದಿನ ನೀವು ರೆಗ್ಯುಲರ್ ಆಗಿ ಮೆಡಿಸಿನ್ಸ್ ತಗೊಂಡು ನಾವು ಹೇಳೋ ಗೈಡೆನ್ಸ್ನೆಲ್ಲ ಫಾಲೋ ಮಾಡ್ತಾ ಹೋದರೆ ಇದು ಕಂಪ್ಲೀಟಾಗಿ ವಾಸಿ ಆಗುವಂಥ ಕಾಯಿಲೆ. ಎಸ್ ಡಾಕ್ಟರ್, ಇನ್ನು ಈ ಒಂದು ಸೋರಿಯಾಸಿಸ್ನಿಂದ ದೂರ ಇರಬೇಕು ಅಂತಂದರೆ ನಮ್ಮ ಲೈಫ್ ಸ್ಟೈಲ್ ಹಾಗಿದ್ರೆ ಹೇಗಿರಬೇಕು, ನಾವು ಯಾವ ರೀತಿ ಅದನ್ನು ಚೇಂಜ್ ಮಾಡ್ಕೋಬೇಕು ಅಂತ? ಓಕೆ, ಸೊ ಲೈಫ್ ಸ್ಟೈಲ್ಗೆ ಬರೋದಾದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಂದ್ಬಿಟ್ಟು ನಿಮ್ಮ ಡಯಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಊಟದಿಂದ ಈ ಕಾಯಿಲೆ ಬಂದಿದೆ ಅಂತ ಹೇಳೋದಿಲ್ಲ. ಸೊ ಊಟ ಅನ್ನೋವಂಥದ್ದು ಅಥವಾ ನೀವು ತಗೊಳ್ಳೋವಂಥ ಆಹಾರ ಅನ್ನೋವಂಥದ್ದು ಏನಾಗುತ್ತೆ ಈ ಕಾಯಿಲೆನ ಜಾಸ್ತಿ ಮಾಡುವಂಥದ್ದು, ಕಡಿಮೆ ಮಾಡುವಂಥದ್ದು, ಅದಕ್ಕೆ ಹೆಲ್ಪ್ ಆಗುವಂಥದ್ದು. ಸ್ಪೆಷಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ನ ನೀವು ಕನ್ಸ್ಯೂಮ್ ಮಾಡ್ತಾ ಬರಬೇಕಾಗುತ್ತೆ. ಯಾವ ಆಹಾರ ತಗೊಂಡಾಗ ನಿಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಹೋಗುತ್ತೋ ಅಂಥದ್ದನ್ನ ನೀವು ಟೋಟಲಿ ಅವಾಯ್ಡ್ ಮಾಡ್ತಾ ಬರಬೇಕು. ಬಿಕಾಸ್ ಆಸ್ ಐ said in the beginning, it is chronic inflammatory condition. ಸೊ ಉರಿ ಊತ ಎಲ್ಲ ಇದ್ದಿದ್ದೇ ಇರೋದ್ರಿಂದ ನೀವು ತಗೊಳ್ಳುವಂಥ ಆಹಾರ ಅದನ್ನು ಟ್ರಿಗರ್ ಮಾಡಬಾರ್ದು, ಅದನ್ನು ಇನ್ನೂ ಕಡಿಮೆ ಮಾಡ್ತಾ ಹೋಗಬೇಕು. ಸೊ ನಮ್ಮ ಇದರಲ್ಲಿ ಇಂಡಿಯನ್ ಇದರಲ್ಲಿ ಡಯಟ್ರಿ ಇದರಲ್ಲಿ ಏನಿದೆ, ಟರ್ಮರಿಕ್ ಇಸ್ ಅ ವೆರಿ ಗುಡ್ ಆ್ಯಂಟಿ ಇನ್ಫ್ಲಮೇಟ್ರಿ ಅಂತ ಹೇಳ್ತೀವಿ. ಸೊ ಅದನ್ನು ಡೈಲಿ ಬೇಸಿಸಲ್ಲಿ ನೀವು ಒಂದು ಚಿಟಿಕೆ ಅರಿಶಿನದೊಟ್ಟಿಗೆ ಬಿಸಿ ನೀರು ದಿನ ಇದೊಂದು ಹ್ಯಾಬಿಟ್ ಮಾಡ್ಕೊಳ್ಳಿ. ಇದನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ ಇನ್ಫ್ಲಮೇಷನ್ಸ್ ಕಡಿಮೆ ಆಗ್ತಾ ಹೋಗುವಂಥದ್ದು. ಬಿಕಾಸ್ ನಮ್ಮ ಪೂರ್ವಜರು ಸುಮ್ಮನೆ ಇದನ್ನೆಲ್ಲ ಮಾಡಿರಲ್ಲ, ಏನಾದರೂ ಒಂದು ರೀಸನ್ ಇಟ್ಕೊಂಡೇ ಮಾಡಿರ್ತಾರಲ್ವ. ಸೊ ಹಾಗಾಗಿ ನಾವು ಅಡುಗೆಗಳಲ್ಲೂ ಕೂಡ ಟರ್ಮರಿಕ್ನ ಜಾಸ್ತಿ ಯೂಸ್ ಮಾಡ್ತೀವಿ, ಬಿಕಾಸ್ ಇಟ್ ಇಸ್ ಅಗೇನ್ ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದರೊಟ್ಟಿಗೆ ಇನ್ನೊಂದೇನಂದರೆ ಶುಗರ್ ಇನ್ ಎನಿ ಫಾರ್ಮ್ನ ಟೋಟಲಿ ಅವಾಯ್ಡ್ ಮಾಡಿ, ಸ್ಪೆಷಲಿ ದೋಸ್ ಹೂ ಆರ್ ಆಲ್ರೆಡಿ ಸಫರಿಂಗ್ ಫ್ರಮ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಸೊ ನಿಮಗೆ ಈ ಕಾಯಿಲೆ ಇದೆ ಬಟ್ ಇವಾಗ ಕಡಿಮೆ ಆಗಿದೆ, ಲಕ್ಷಣಗಳಿಲ್ಲ ಅನ್ನೋರು ಕೂಡ ಇದನ್ನು ಅವಾಯ್ಡ್ ಮಾಡ್ತಾ ಬರಬೇಕು. ಶುಗರಿಂದ ನಿಮ್ಮ ದೇಹಕ್ಕೆ ಯಾವುದೇ ನ್ಯೂಟ್ರಿಷನಲ್ ಬೆನಿಫಿಷಿಯನ್ಸಿ ಇಲ್ಲ. ಸೊ ಅದರಿಂದ ನಿಮ್ಮ ದೇಹಕ್ಕೆ ಏನೂ ಉಪಯೋಗ ಇಲ್ಲ. ಬರೀ ಟೇಸ್ಟ್ಗೋಸ್ಕರ ತಗೊಳ್ಳುವಂಥ ಒಂದು ಪದಾರ್ಥ ಅಂದರೆ ಅದು ಸಕ್ಕರೆ ಅಂತ ಹೇಳ್ಬೋದು. ಶುಗರ್ ಇನ್ ಎನಿ ಫಾರ್ಮ್ನ ಅವಾಯ್ಡ್ ಮಾಡಿ, ಸಾಲ್ಟ್ ಇಂಟೇಕ್ನ ಕಡಿಮೆ ಮಾಡಿ, ಸ್ವಲ್ಪ ಆ್ಯನಿಮಲ್ ಪ್ರೋಟೀನ್ನ ಕಡಿಮೆ ಮಾಡಿ. ಸ್ಪೆಷಲಿ ವೆನ್ ಯು ಹ್ಯಾವ್ ದಿಸ್ ಫ್ಲೇರಪ್ಸ್ ಅಂದರೆ ಆ್ಯಕ್ಟಿವ್ ಆಗಿದೆ ಅನ್ನೋ ಟೈಮಲ್ಲಿ ಆ್ಯನಿಮಲ್ ಪ್ರೋಟೀನ್ನ ಅವಾಯ್ಡ್ ಮಾಡಿ, ಜಾಸ್ತಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ತಗೊಳ್ಳಿ ಆ್ಯಂಡ್ ಫ್ರೂಟ್ಸ್ನ ತಗೊಳ್ಳಿ ಆ್ಯಂಡ್ ಸೊಪ್ಪು ಅದನ್ನು ತಗೊಳ್ಳಿ. ಈ ಮುಂಚೆ ಹೇಳ್ತಾ ಇದ್ರು ಹಸಿ ತರಕಾರಿ ತಿನ್ನಬೇಕು ಅಂತ. ಸೊ ಇವಾಗ ಹೇಳೋ ಸ್ಟಡೀಸ್ ಏನು ಅಂದರೆ ಹಸಿ ತರಕಾರಿ ಅಲ್ಲ, ಅದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ತಗೊಳ್ಳಿ ಅಂತ. ಬಿಕಾಸ್ ಯಾವುದೇ ತರಕಾರಿಗಳು ಕೂಡ ವಿದೌಟ್ ಪೆಸ್ಟಿಸೈಡ್ಸ್ ಯೂಸ್ ಮಾಡಿರಲ್ಲ, ಹಸಿಯಾಗಿ ತಿನ್ನೋದು ದೇಹಕ್ಕೂ ಒಳ್ಳೆಯದಲ್ಲ. ಹಾಗಾಗಿ ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು ಸೇವಿಸಿ ಅಂತ ಹೇಳ್ಬೋದು. ಆ್ಯಂಡ್ ಫಿಶ್ ಇಂಟೇಕ್ನ ಕನ್ಸ್ಯೂಮ್ ಮಾಡಿ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಏನಿದೆ ಅಲ್ಲ, ದಟ್ ಈಸ್ ವೆರಿ ಗುಡ್ ಫಾರ್ ಯುವರ್ ಸ್ಕಿನ್ ಅಂತ
ಹೇಳ್ಬೋದು. ಹಾಗಾಗಿ ಅದನ್ನು ರೆಗ್ಯುಲರ್ ಬೇಸಿಸಲ್ಲಿ ತಗೊಳ್ತಾ ಹೋಗಿ. ಆ್ಯಂಡ್ ಆದಷ್ಟು ನಿಮ್ಮ ಆಹಾರ ನೀವು ತಯಾರಿಸೋ ವಿಧಾನ ಬಂದ್ಬಿಟ್ಟು ಸ್ಟೀಮಿಂಗ್ ಆಗಿರಲಿ ಅಥವಾ ಬಾಯ್ಲಿಂಗ್ ಆಗಿರಲಿ ದ್ಯಾನ್ ಫ್ರೈಯಿಂಗ್. ಸೊ ಫ್ರೈಯಿಂಗ್ ಮಾಡಿದಾಗ ಅಗೇನ್ ಇದು ಇನ್ಫ್ಲಮೇಟರಿ ಫುಡ್ ಆಗಿನೇ ಕನ್ವರ್ಟ್ ಆಗುವಂಥ. ಆದಷ್ಟು ಆಯಿಲೂ ಅವಾಯ್ಡ್ ಮಾಡಬೇಕು. ಎಕ್ಸಾಕ್ಟ್ಲಿ. ಅಗೇನ್ ಆಯಿಲ್ ಬಂದಾಗಲೂ ಅಷ್ಟೇ ಗೋ ಫಾರ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ದ್ಯಾನ್ ರಿಫೈನ್ಡ್ ಆಯಿಲ್ ಅಂತ ಹೇಳ್ತೀವಿ. ಸೊ ಈ ರಿಫೈನ್ಡ್ ಆಯಿಲ್ ನೀವು ಯೂಸ್ ಮಾಡೋದ್ರಿಂದ ಅಗೇನ್ ಇದರಿಂದ ಏನಾಗುತ್ತೆ, ನಿಮ್ಮ ಸ್ಕಿನ್ ಮೇಲೆನೇ ಎಫೆಕ್ಟ್ ಆಗ್ತಾ ಹೋಗುವಂಥದ್ದು. ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಯೂಸ್ ಮಾಡಿ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಒಂದು ಪ್ರಾಬ್ಲಮ್ ಇರೋರು ಜಿಮ್ಗೆ ಹೋಗ್ಬೋದಾ, ನಾವು ವೆಯ್ಟ್ ಲಿಫ್ಟಿಂಗ್ ಎಲ್ಲ ಮಾಡಬಹುದಾ, ಸೊ ಅದರಿಂದ ಮತ್ತೆ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನೋ ಕ್ವಶನ್ನು ಬರುತ್ತೆ, ಅದಕ್ಕೇನು ಹೇಳ್ತೀರಾ? ರೆಗ್ಯುಲರ್ ಎಕ್ಸಸೈಸ್ ಬೇಕು, ಬರೀ ಜಿಮ್ ಅಂತ ಒಂದೇ ಹೇಳ್ತಾ ಇಲ್ಲ. ಸೊ ಈ ಕಂಡೀಷನ್ ಇದೆ ಅಂದ ತಕ್ಷಣ ನಾನು ಒಂದು ಮೂಲೆ ಸೇರ್ಕೋಬೇಕು ಅನ್ನೋಂಥದ್ದಲ್ಲ. ನೀವೆಷ್ಟು ವರ್ಕೌಟ್ ಮಾಡ್ತಿರೋ, ಅಗೇನ್ ಇವಾಗ ಏನು ಹೇಳುತ್ತೆ ಅಂದರೆ ಸಿಟ್ಟಿಂಗ್ ಈಸ್ ದ ನ್ಯೂ ಸಿಗರೇಟ್ ಅಂತ ಹೇಳ್ತೀವಿ. ಎಷ್ಟೊತ್ತು ನಾವು ಕುತ್ಕೋತೀವೋ ನಾವು ಅಷ್ಟು ಸ್ಮೋಕ್ ಮಾಡಿದಷ್ಟು ನಮ್ಮ ದೇಹಕ್ಕೆ ಇಂಜುರಿಯಸ್ ಅಂತ ಹೇಳೋ ಹಾಗೆ. ಸೊ ಹಾಗಾಗಿ ಸ್ವಲ್ಪ ರೆಗ್ಯುಲರ್ ಎಕ್ಸಸೈಸ್ ಬೇಕಾಗುತ್ತೆ. ಸೊ ಜಿಮ್ ಮಾಡೋದ್ರಿಂದ ಈ ಕಾಯಿಲೆಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಎಸ್ ಡಾಕ್ಟರ್, ಇನ್ನು ಈ ಒಂದು ಪ್ರಾಬ್ಲಮ್ಮು ಅತಿ ಹೆಚ್ಚಾಗಿ ಯಾರಲ್ಲಿ ಕಂಡು ಬರುತ್ತೆ, ಅಂದರೆ ಮೆನ್ನಲ್ಲಿ ಬರುತ್ತಾ ಅಥವಾ ವುಮೆನಲ್ಲಿ ಬರುತ್ತಾ ಅಂತ? ಬಿಕಾಸ್ ಆಫ್ ದಿಸ್ ವಿಮೆನ್ ಹಾರ್ಮೋನ್ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಇದು ಸ್ಲೈಟ್ಲಿ ಮೋರ್ ಟುವರ್ಡ್ಸ್ ಫೀಮೇಲ್ ಪ್ರಿಡಾಮಿನೆನ್ಸ್ ಅಂತ ಹೇಳ್ಬೋದು. ಹೆಣ್ಮಕ್ಳಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಇದು ಕಾಣಿಸ್ಕೋಬೋದು. ಹಾಗಂತ ಗಂಡು ಮಕ್ಕಳಲ್ಲಿ ಈ ಸಮಸ್ಯೆ ಬರೋದಿಲ್ಲ ಅಂತ ಅನ್ನಲ್ಲ, ಗಂಡು ಮಕ್ಕಳಲ್ಲೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಹೆಣ್ಮಕ್ಳಲ್ಲಿ ಸ್ವಲ್ಪ ಜಾಸ್ತಿ, 1-2 ಫೋಲ್ಡ್ಸ್ ಜಾಸ್ತಿ ಅಂತ ಹೇಳ್ಬೋದು. ಇನ್ನು ಏಜ್ ಫ್ಯಾಕ್ಟರ್ಗೆ ಬರೋದಾದರೆ ಕೆಲವರಲ್ಲಿ ಒಂದು ಮಿತ್ ಇದೆ, ಈ ಸೋರಿಯಾಸಿಸ್ ಅನ್ನೋದು ಬರೀ ಅಡಲ್ಟ್ಸ್ಗೆ ಮಾತ್ರ ಸೀಮಿತವಾಗಿರುವಂಥದ್ದು ಅಂತ. ಅಂದರೆ ಬರೀ ವಯಸ್ಕರಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ, ಇದು ಮಕ್ಕಳಲ್ಲಿ ಬರೋದಿಲ್ಲ ಅಂತ. ಹಾಗೆಲ್ಲ ಏನೂ ಇಲ್ಲ. ಚೈಲ್ಡ್ಹುಡ್ ಸೋರಿಯಾಸಿಸ್ ಅಂತಲೂ ಇದೆ. ವಿದಿನ್ 13 ಇಯರ್ಸ್ ಮಕ್ಕಳಲ್ಲೂ ಕೂಡ ಈ ಸಮಸ್ಯೆ ಬರೋದುಂಟು. ಹಾಗಾಗಿ ಇರೆಸ್ಪೆಕ್ಟಿವ್ ಆಫ್ ಏಜ್, ಇರೆಸ್ಪೆಕ್ಟಿವ್ ಆಫ್ ಜೆಂಡರ್, ಇದೆಲ್ಲನೂ ತೊಂದರೆ ಕೊಡುವಂಥ ಒಂದು ಕಾಯಿಲೆ ಅಂತ ಹೇಳ್ತಾ ಹೋಗ್ಬೋದು. ಎಸ್ ಡಾಕ್ಟರ್, ಇನ್ನು ಏಜ್ ಫ್ಯಾಕ್ಟರ್ ಅಂದರೆ ಯಾವ ಏಜ್ನವರಲ್ಲಿ ಈ ಒಂದು ಸೋರಿಯಾಸಿಸ್ ಪ್ರಾಬ್ಲಮ್ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ? ಏಜ್ ಫ್ಯಾಕ್ಟರ್ ಆವ್ರೇಜ್ ಆಗಿ ನೋಡೋದಾದರೆ ಇನ್ ದ 30s to 40, 3 to 4 ಡಿಕೇಡ್ಸಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ಜಾಸ್ತಿ ಆಗುವಂಥದ್ದು. ಹಾಗಂತ ಈ ಕಾಯಿಲೆ ಆ ಟೈಮಲ್ಲಿ ಜಾಸ್ತಿ ಆಗಿದೆ, ಮುಂಚೆ ಇರಲಿಲ್ಲ ಅಂತಲ್ಲ, ಮುಂಚೆ ಇದ್ದಿರುತ್ತೆ. ಈ ಟೈಮಲ್ಲಿ ಫ್ಲೇರ್ ಅಪ್ ಜಾಸ್ತಿ ಆಗುವಂಥದ್ದು ಇನ್ ದರ್ ಮಿಡಲ್ ಏಜ್ ಅಂತ ಹೇಳ್ಬೋದು. ಡಾಕ್ಟರ್, ಇನ್ನು ಚರ್ಮ ಅಂದ ತಕ್ಷಣ ನಾವು ಅದು ಸೆನ್ಸಿಟಿವ್ ಪಾರ್ಟು ವೆರಿ ನೀಟ್ ಆ್ಯಂಡ್ ಕ್ಲೀನಾಗಿ ನೋಡ್ಕೋಬೇಕಾಗುತ್ತೆ. ಈಗ ಮನೆಗಳಲ್ಲಿ ಒಬ್ಬೊಬ್ಬರು ಅಂದರೆ 4 ಜನ ಇದ್ದರೆ 4 ಜನ ಒಂದೇ ಸೋಪನ್ನು ಯೂಸ್ ಮಾಡ್ತಿರ್ತಾರೆ, ಒಂದೇ ಟವಲ್ ಯೂಸ್ ಮಾಡ್ತಿರ್ತಾರೆ. ಇದರಿಂದನೂ ಏನಾದರೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತಾ? ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಇನ್ನೊಂದು ಮಿತ್ ಏನಂದರೆ ಸೋರಿಯಾಸಿಸ್ ಬಂದ್ಬಿಟ್ಟು ಅಂಟು ರೋಗ ಅಂತ ಅನ್ಕೋತಾರೆ, ಕಂಟೇಜಿಯಸ್ ಅಂತ. ಸೊ ಈ ಕಾಯಿಲೆ ಇರೋರ ಒಟ್ಟಿಗೆ ನಾವಿದ್ದಲ್ಲಿ ಅಥವಾ ಅವ್ರು ಉಪಯೋಗಿಸುವಂಥ ವಸ್ತುಗಳನ್ನು ನಾವು ಉಪಯೋಗಿಸಿದಲ್ಲಿ ನಮಗೆ ಬರುತ್ತೆ ಅನ್ನೋ ಒಂದು ಮಿತ್ ಇದೆ ಜನರಲಿ. ಸೋರಿಯಾಸಿಸ್ ಇಸ್ ನಾಟ್ ಕಂಟೇಜಿಯಸ್, ಆಯಿತಾ? ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಅಲ್ಲ, ಸಾಂಕ್ರಾಮಿಕ ರೋಗ ಅಲ್ಲ. ಇದು ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಬಟ್ ಆಸ್ ಐ ಸೈಡ್ ಹೆರಿಡಿಟಿ ಹಿಸ್ಟ್ರಿ ಇದ್ದರೆ ಬರೋ ಚಾನ್ಸಸ್ಗಳಿರುತ್ತೆ. ಸೊ ಹಾಗಂತ ಇವರು ಇವಾಗ ಹರಡಲ್ಲ ಅಂದ ತಕ್ಷಣ ಅವರು ಎಲ್ಲರೂ ಏನು ಯೂಸ್ ಮಾಡ್ತಾರೋ ಕಾಮನ್ ಡಿಟರ್ಜೆಂಟ್ಸ್ ಆಗಲಿ ಅದೆಲ್ಲ ಯೂಸ್ ಮಾಡಬಾರ್ದು. ಯಾಕೆಂದರೆ ಇವ್ರ ಸ್ಕಿನ್ ಬಂದ್ಬಿಟ್ಟು ತುಂಬ ಸೆನ್ಸಿಟಿವ್ ಇರುವಂಥದ್ದು. ಸೊ ಇವ್ರದೇ ಎಲ್ಲ ಸಪ್ರೇಟ್ ಇರೋದ್ರಿಂದ ಏನಾಗುತ್ತೆ, ಕ್ರಾಸ್ ಇನ್ಫೆಕ್ಷನ್ಸ್ನ ನಾವು ತಡೀತಾ ಹೋಗ್ಬೋದು. ಬಿಕಾಸ್ ಆಟೋ ಇಮ್ಯೂನ್ ಡಿಸೀಸ್ ಆಗಿರೋದ್ರಿಂದ ಇನ್ಫೆಕ್ಷನ್ಸ್ ಬೇಗನೆ ಬರ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ಎಸ್ಪೆಷಲಿ ಸೋರಿಯಾಸಿಸಲ್ಲಿ ಏನಾಗುತ್ತೆ ಅಂದರೆ ಇನ್ವರ್ಸ್ ಸೋರಿಯಾಸಿಸ್ ಅಂತ ಒಂದಿರುತ್ತೆ. ಸ್ಕಿನ್ ಫೋಲ್ಡ್ಸಲ್ಲಿ ಆಗುತ್ತೆ, ಅಲ್ಲಿ ಆದಾಗ ನಮ್ಗೆ ಗೊತ್ತಾಗೋದು ಇಲ್ಲ, ಅದು ಪಸ್ಟ್ಯುಲರ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇನ್ಫೆಕ್ಷನ್ ಸೂಪರ್ ಆ್ಯಡೆಡ್ ಇನ್ಫೆಕ್ಷನ್ಸ್ ಆಗಿ ಬದಲಾಗುವಂಥದ್ದು. ಸೊ ಹಾಗಾಗಿ ಈ ಕಾಯಿಲೆ ಇರುವಂಥವ್ರು ಆದಷ್ಟು ಸ್ವಲ್ಪ ಒಳ್ಳೆ ಹೈಜೀನ್ ಆಗಿ ಇರಬೇಕಾಗುತ್ತೆ. ಆ್ಯಂಡ್ ಅವರ ವಸ್ತುಗಳನ್ನು ಬೇರೆಯವರೊಟ್ಟಿಗೆ ಹಂಚ್ಕೊಳ್ದಲ್ಲೇ ಇದ್ದರೆ ಅದು ಅವರಿಗೇ ಒಳ್ಳೆಯದು. ಕಾಯಿಲೆ ಹರಡುತ್ತೆ ಅಂತಲ್ಲ, ಅವ್ರ ಸೆಲ್ಫ್ ಕೇರ್ಗೆ ಒಳ್ಳೆಯದು ಅಂತ. ಇನ್ನು ವಾಟರ್ ಅಂತ ಬಂದಾಗ ಡಾಕ್ಟರ್, ಈಗ ಯಾರಿಗೇ ಆಗಲಿ ಸೋರಿಯಾಸಿಸ್ ಪ್ರಾಬ್ಲಮ್ ಇದ್ದಾಗ ಬಿಸಿ ನೀರು ತಾಗಿದ ತಕ್ಷಣ ಉರಿ ಆಗೇ ಆಗುತ್ತೆ. ಅಂಥವ್ರು ಕೋಲ್ಡ್ ವಾಟರ್ ಯೂಸ್ ಮಾಡ್ತಿರ್ತಾರೆ. ಕೋಲ್ಡ್ ವಾಟರ್ ಆಲ್ಸೋ ನಾಟ್ ಗುಡ್ ಫಾರ್ ಹೆಲ್ತ್ ಅಂತಲೇ ಹೇಳ್ಬಹುದು ವೈಲ್ ಬಾತಿಂಗ್ ಟೈಮಲ್ಲಿ. ಸೊ ಅಂಥವರು ಯಾವ ಡಿಗ್ರಿಯಲ್ಲಿ ಸ್ನಾನ ಮಾಡಿದ್ರೆ ಉತ್ತಮ ಅಂತ ನೀವು ಹೇಳ್ತೀರಾ? ಲ್ಯೂಕ್ ವಾರ್ಮ್ ವಾಟರ್ ಇಸ್ ಗುಡ್, ಆಯಿತಾ? ತುಂಬ ಬಿಸಿನೂ ಅಲ್ಲ, ತುಂಬ ತಣ್ಣಗೂ ಅಲ್ಲ. ಲ್ಯೂಕ್ ವಾರ್ಮ್ ವಾಟರ್ ನೀವು ಅದರಲ್ಲಿ ಉಪಯೋಗಿಸೋದ್ರಿಂದ ನಿಮಗೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ.
ಇನ್ನು ಡಾಕ್ಟರ್, ಈಗ ನೀವು ಹೇಳಿದ್ರಿ ಒಂದೇ ಮನೆಯಲ್ಲಿ ಇದ್ಕೊಂಡು ಸೊ ಒಂದೇ ಟವಲ್ಲು ಒಂದೇ ಕ್ರೀಮು ಪ್ರಾಡಕ್ಟ್ಸ್ನ ಯೂಸ್ ಮಾಡಬಾರ್ದು ಅಂತ. ಆ್ಯಂಡ್ ಬಿಸಿ ನೀರು ಕುರಿತಾಗಿ ಕೂಡ ಹೇಳಿದ್ರೆ. ಆ್ಯಂಡ್ ಇಂಟೇಕ್ ಅಂತ ಬಂದಾಗ ನೀರು ಅಂತಂದರೆ ಬಿಸಿ ನೀರು ಕುಡಿದ್ರೆ ಉತ್ತಮನಾ ಅಥವಾ ಕೋಲ್ಡ್ ವಾಟರೇ ಕುಡಿದ್ರೆ ಉತ್ತಮನಾ ಅಂತ? ಸೊ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಪೇಷಂಟ್ಸ್ ಕಂಫರ್ಟ್ ಆಯಿತಾ. ಒಬ್ಬೊಬ್ಬರಿಗೆ ಬಿಸಿ ನೀರು ಅಭ್ಯಾಸ ಆಗಿರುತ್ತೆ ಮುಂಚೆಯಿಂದ, ಒಬ್ಬೊಬ್ಬರಿಗೆ ಟಿಪಿಡ್ ವಾಟರ್ ಉಪಯೋಗ ಆಗಿರುತ್ತೆ. ಸೊ ಅಗೇನ್ ಏನಂದರೆ ನಾನು ಏನು ಹೇಳ್ತೀನಿ, ಆದಷ್ಟು ಹೈಡ್ರೇಟ್ ಆಗಿರಿ ಅಂತ ಹೇಳ್ತೀನಿ. ಅದು ಬಿಸಿ ನೀರಾಗಿರಲಿ ತಣ್ಣೀರಾಗಲಿ ಆದಷ್ಟು ನೀರು ಕುಡಿತಾ ಇರಿ. ಯಾಕಂದರೆ ನಿಮ್ಮ ಏನಿದು ಸ್ಕಿನ್ ಸೆಲ್ಸ್ ಏನು ಫ್ಲೇಕ್ಸ್ ಉದುರ್ತಾ ಇರುತ್ತಲ್ಲ ಅದರೊಟ್ಟಿಗೆ ನಮ್ಮ ದೇಹದಲ್ಲಿರುವಂಥ ಮಾಯ್ಶ್ಚರು ಕೂಡ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಹೈಡ್ರೇಟ್ ಆಗಿರಿ. ಇವಾಗ ನಾರ್ಮಲ್ ಒಂದು ಇಂಡಿವಿಜುವಲ್ 2 to 3 ಲೀಟರ್ಸ್ ಆಫ್ ವಾಟರ್ ಕುಡಿದ್ರೆ ಸೋರಿಯಾಸಿಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ನೀರು ಕುಡಿಬೇಕು ಅಂತ ಹೇಳ್ತೀನಿ. ಅಗೇನ್ ನಾಟ್ ಬಲ್ಕ್ ಅಟ್ ಒನ್ಸ್ ಅಂತ, ಅಂದರೆ ಒಂದೇ ಸಲ ಜಾಸ್ತಿ ಕುಡಿಯುವಂಥದ್ದಲ್ಲ, ಸ್ವಲ್ಪ ಸ್ವಲ್ಪ ಸಿಪ್ ಮಾಡ್ತಾ ನೀರು ಎಂಟೈರ್ ಡೇ ಕುಡಿತಾ ಹೋಗಿ ಆ್ಯಂಡ್ ಕೀಪ್ ಯೋರ್ ಸೆಲ್ಫ್ ಹೈಡ್ರೇಟೆಡ್. ದಿಸ್ ಇಸ್ ದ ಒನ್ ಕೀ ಫಾರ್ ಯೋರ್ ಸೋರಿಯಾಟಿಕ್ ಕಂಪ್ಲೇಂಟ್ ಅಂತ ಹೇಳ್ಬೋದು. ಇನ್ನು ನೀವು ಆಗಲೇ ಫುಡ್ ಬಗ್ಗೆನೂ ಹೇಳ್ತಾ ಇದ್ರಿ ಡಾಕ್ಟರ್, ಶುಗರ್ ಅಂತೂ ಇಂಟೇಕ್ ತಗೊಳ್ಳೇಬಾರ್ದು ಅಂತ. ಆ್ಯಂಡ್ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಕಾಫಿ ಟೀ ಅನ್ನೋದು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಅದು ಬಿಟ್ಟು ಊಟ ಬೇಕಾದರೆ ಬಿಟ್ಟಿರ್ತೀವಿ, ಕಾಫಿ ಟೀ ಬಿಟ್ಟಿರಲ್ಲ ಅನ್ನೋರೇ ಜಾಸ್ತಿ. ಸೊ ಕಾಫಿ ಟೀ ಎಷ್ಟು ಮಟ್ಟಿಗೆ ಒಳ್ಳೆಯದು ನಮ್ಮ ಬಾಡಿಗೆ ಅಂತ, ಅದು ಎಸ್ಪೆಷಲಿ ಸೋರಿಯಾಸಿಸ್ ಪ್ರಾಬ್ಲಮ್ ಇರೋರಿಗೆ? ಸೊ ಎನಿಥಿಂಗ್ ಇನ್ ಎಕ್ಸಸ್ ಇಸ್ ನಾಟ್ ಗುಡ್ ಆಯಿತಾ. 1 or 2 glasses per day. ಅಗೇನ್ ಗ್ಲಾಸ್ ಐ ಮೆಂಟ್ ತುಂಬ ದೊಡ್ಡ ಗ್ಲಾಸು ಅಲ್ಲ, ಚಿಕ್ಕ ಟೀ ಗ್ಲಾಸ್, ದಟ್ ಈಸ್ ಗುಡ್. ಸೊ ಸೋರಿಯಾಸಿಸ್ ಇರೋರು ಕಾಫಿ ಟೀ ತಗೋಬಾರ್ದು ಅನ್ನೋಂಥದ್ದೇನೂ ಇಲ್ಲ, ತಗೋಬೋದು, ಬಟ್ ಇನ್ ಲಿಮಿಟಲ್ಲಿ ಇರಬೇಕು. ಅಗೇನ್ ಅಡಿಕ್ಷನ್ಗೆ ಬಂದಾಗ ಹೇಳಬೇಕು, ಸ್ಪೆಷಲಿ ಯಾರು ಸ್ಮೋಕಿಂಗ್ಗೆ ಒಳಗಾಗಿರ್ತಿರಲ್ಲ, ನಿಕೋಟಿನಿಂದ ಈ ಪಾಮೋಪ್ಲಾಂಟರ್ ಸೋರಿಯಾಸಿಸ್ ಜಾಸ್ತಿ ಆಗುವಂಥ ಪೇಷಂಟ್ಸ್ಗಳನ್ನು ನಾವು ನೋಡಿರ್ತೀವಿ. ಬರೀ ಅಂಗಾಲುಗಳಲ್ಲಿ ಮಾತ್ರ ಸೋರಿಯಾಟಿಕ್ ಕಂಪ್ಲೇಂಟ್ಸ್ಗಳಿರುತ್ತೆ. ಸ್ಪೆಷಲಿ ಯಾರು ಈ ಸ್ಮೋಕಿಂಗ್ ಮಾಡ್ತಿರ್ತಾರಲ್ಲ ಅವರು. ಆ್ಯಂಡ್ ಯಾರಲ್ಲಿ ಸೋರಿಯಾಸಿಸ್ ಇದೆನೋ ದಯವಿಟ್ಟು ನಿಮ್ಮನ್ನು ಈ ಅಡಿಕ್ಷನ್ಸ್ಗಳಿಂದ ದೂರ ಇಟ್ಕೊಳ್ಳಿ. ಬೀಟ್ ಆಲ್ಕೋಹಾಲ್, ಬೀಟ್ ಸ್ಮೋಕಿಂಗ್, ಬೀಟ್ ಎನಿ ಅಡಿಕ್ಷನ್, ಆದಷ್ಟು ನಿಮ್ಮನ್ನು ಅದರಿಂದ ದೂರ ಇಟ್ಕೊಂಡಲ್ಲಿ ಇದು ಟ್ರೀಟ್ಮೆಂಟ್ಗೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಈ ಕಾಯಿಲೆ ಏನಿರುತ್ತಲ್ಲ, ಈ ಕಾಯಿಲೆ ಪ್ರೋಗ್ರೆಸ್ ಆಗೋದನ್ನು ಕೂಡ ನಾವು ತಡಿತಾ ಹೋಗ್ಬೋದು. ಇನ್ನು ಇದರಲ್ಲಿ ಟೈಪ್ಸ್ ಏನಾದರೂ ಇದೆಯಾ ಡಾಕ್ಟರ್? ಟೈಪ್ಸಿಗೆ ಬರೋದಾದ್ರೆ ಸುಮಾರು ಟೈಪ್ಸ್ಗಳಿದೆ. ಜನರಲೈಸ್ ಸೋರಿಯಾಸಿಸ್ ಅಂತೀವಿ, ಅಂದರೆ ಹೆಡ್ ಟು ಟೋ ಪೂರ್ತಿಯಾಗಿ ಇರುವಂಥದ್ದು. ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಬರೀ ತಲೆಯಲ್ಲಿ ಮಾತ್ರ ಇರುವಂಥದ್ದು. ಆ್ಯಂಡ್ ಪಾಮೋಪ್ಲಾಂಟರ್ ಸೋರಿಯಾಸಿಸ್ ಅಂತೀವಿ, ಬರೀ ಅಂಗಾಲುಗಳಲ್ಲಿರುವಂಥದ್ದು. ಗಟ್ಟೆಡ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಗಟ್ಟೆಡ್ ಸೋರಿಯಾಸಿಸ್ ಅಂದರೆ ಅದು ಏನು ಸೋರಿಯಾಟಿಕ್ ರ್ಯಾಶ್ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಗಟ್ಟೆಟ್ ಆಗಿರುವಂಥದ್ದು. ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಸ್ಕಿನ್ ಫೋಲ್ಡ್ಸ್ಗಳಲ್ಲಿ ನೋಡುವಂಥದ್ದು. ಹಾಗೆ ನೇಲ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಬರೀ ನೇಲ್ಸ್ ಮೇಲೆ ಕಾಣಿಸ್ಕೊಳ್ಳುವಂಥದ್ದು. ಸೊ ಈ ರೀತಿ ತುಂಬ ವಿಧಗಳಿದೆ. ಬಟ್ ಎಲ್ಲದರಲ್ಲೂ ಇರುವಂಥ ಕಾಮನ್ ಲಕ್ಷಣಗಳಂದ್ರೇನು, ಉರಿ ಇರುವಂಥದ್ದು, ಇಚ್ಚಿಂಗ್ ಇರುವಂಥದ್ದು, ಊತ ಬರುವಂಥದ್ದು, ಅದ್ರ ಒಟ್ಟಿಗೆ ಈ ಫ್ಲೇಕ್ಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಹೆಚ್ಚಾಗಿ ಈಗ ಜನರಲಿ ಕಾಣಿಸ್ಕೊಳ್ಳೋ ಸೋರಿಯಾಸಿಸ್ ಟೈಪ್ ಅಂತಂದರೆ ಯಾವುದು ಅಂತ? ಜನರಲೈಸ್ ಸೋರಿಯಾಸಿಸ್ ನಾವು ನೋಡ್ತಾ ಹೋಗುವಂಥದ್ದು, ಸಾಮಾನ್ಯವಾಗಿ ನೋಡುವಂಥದ್ದೇ. ಆ್ಯಂಡ್ ಅಗೇನ್ ಈ ಕಾಯಿಲೆ ಎಷ್ಟು ಮಟ್ಟಿಗೆ ವ್ಯಾಪಿಸಿದೆ ಅನ್ನೋದ್ರ ಮೇಲೆ ಕೂಡ ಪೇಷಂಟ್ದು ಪ್ರೋಗ್ನೋಸಿಸ್ ಡಿಸೈಡ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಪೂರ್ತಿ ಹೆಡ್ ಟು ಟೋ ಪೂರ್ತಿ ಇನ್ವಾಲ್ವ್ಮೆಂಟ್ ಇದೆ ಅಂದಾಗ ನಮಗೂ ಕೂಡ ಟೈಮ್ ಬೇಕಾಗುತ್ತೆ ಅದನ್ನು ಪೂರ್ತಿಯಾಗಿ ಹೀಲ್ ಮಾಡೋದಕ್ಕೆ. ಆ್ಯಂಡ್ ಇವಾಗ ಜಸ್ಟ್ 1 or 2 ರ್ಯಾಷಸ್ ಆಗಿದೆ ಅಂದಾಗ ಅದು ಬೇಗನೆ ನಾವು ವಾಸಿ ಮಾಡ್ತಾ ಹೋಗ್ಬೋದು. ಇನ್ನು ಅಂದರೆ ಥಟ್ಟಂತ ಸೋರಿಯಾಸಿಸ್ ನಮ್ಮ ಬಾಡಿಯಲ್ಲಿ ಯಾವ ಪಾರ್ಟ್ನಲ್ಲಿ ಬೇಗ ಕಾಣಿಸ್ಕೊಳ್ಳುತ್ತೆ ಅಂತ? ಅದೇ ಹೇಳ್ದಂಗೆ ಅಪ್ಪರ್ ಆರ್ಮ್ಸ್ ಆ್ಯಂಡ್ ಲೋವರ್ ಲಿಮ್ಸ್ ಅಂತ ಏನು ಹೇಳ್ತೀವಲ್ಲ ಈ ಜಾಗದಲ್ಲಿ ನಾವು ಕಾಮನ್ ಆಗಿ ನೋಡ್ತೀವಿ, ಎಸ್ಪೆಷಲಿ ಲೋವರ್ ಲಿಮ್ಸ್. ಇನ್ನು ಡಾಕ್ಟರ್, ಈಗ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಸೊ ಅವ್ರಿಗೆ ಕಂಪ್ಲೀಟ್ಲಿ ಕ್ಯೂರ್ ಆಗಿರುತ್ತೆ, 1 year ಆದರೂ 2 years ಆದರೂ ಅವ್ರಿಗೆ ಬಂದಿರೋದಿಲ್ಲ. ಹೇಗೇನು ಒಂದು 4 to 5 years ಆದಮೇಲೆ ಕಾಣಿಸ್ಕೊಳ್ಳೋ ಎಕ್ಸಾಂಪಲ್ಸು ಕೂಡ ನಾವು ನೋಡಿದ್ದೀವಿ. ಸೊ ಇದು ಯಾಕೆ ಅಂತ? ಬಿಕಾಸ್ ಆಸ್ ಐ ಸೈಡ್ ಇಟ್ ಇಸ್ ಫ್ಲೇರ್ ಅಪ್ ಅಗೇನ್. ಸೊ ಒಂದು ಸ್ವಲ್ಪ ದಿನಗಳ ಕಾಲ ಅವರಿಗೆ ಕಾಯಿಲೆ ಇರೋದೇ ಇಲ್ಲ ಆಯಿತಾ, ಅದ ನಂತರ ಮತ್ತೆ ಕಾಣಿಸ್ಕೊತಾ ಹೋಗ್ಬೋದು. ಸೊ ಕೆಲವ್ರು ಏನು ಮಾಡ್ತಾರೆ, ನಂಗೆ ಕಾಯಿಲೆ ವಾಸಿ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ಮತ್ತೆ ಪ್ರಾಪರ್ ಡಯಟ್ ಆಗಲಿ, ಪ್ರಾಪರ್ ಹೈಜೀನ್ ಆಗಲಿ, ಅಥವಾ ಸ್ಟ್ರೆಸ್ ಫ್ರೀ ಆಗಿರೋದಿಲ್ಲ, ಎಕ್ಸಸ್ ಸ್ಟ್ರೆಸ್ ತೊಗೊಳ್ಳೋದು, ಈ ರೀತಿ ಎಲ್ಲ ಮಾಡಿದಾಗ ಟ್ರಿಗರಿಂಗ್ ಫ್ಯಾಕ್ಟರಿಂದ ಮತ್ತೆ ಫ್ಲೇರ್ ಅಪ್ ಆಗೋ ಚಾನ್ಸಸ್ಗಳಿರುತ್ತೆ. ಸೊ ಕಾಯಿಲೆಯಿಂದ ವಾಸಿ ಆಗಿದೆ ಅಂದ ತಕ್ಷಣ ನೀವು ನನಗೆ ಮತ್ತೆ ಬರೋದಿಲ್ಲ ಅನ್ನೋ ಅಂಥದ್ದಲ್ಲ. ಸೊ ರೆಗ್ಯುಲರಾಗಿ ಏನು ಡಾಕ್ಟರ್ ಅಡ್ವೈಸ್ ಮಾಡಿರ್ತಾರೋ ಅದನ್ನು ಫಾಲೋ ಅಪ್ ಮಾಡೋದ್ರಿಂದ ಲಾಂಗ್ ಟರ್ಮ್ ರಿಲೀಫ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಎಸ್ ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ಬೇರೆ ಕಡೆ ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅಂತ ಹೇಳಿದ್ರಿ. ಸೊ ಸಾಕಷ್ಟು ಜನಕ್ಕೆ ಹೋಮಿಯೋ ಕೇರಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಸಿಗುತ್ತೆ, ಅದು ಕೂಡ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಸೊ ಅರಿವು ಮೂಡಿಸ್ಬೇಕಾಗಿದೆ. ಸೊ ಆ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
ಕನ್ವೆನ್ಷನಲ್ ಥೆರಪೀಸಲ್ಲಿ ಕೊಡುವಂಥ ಮೆಡಿಕೇಶನ್ಸ್ಗಳು ಏನಿರುತ್ತೆ ಅಂದರೆ ಇದೇ ಟಾಪಿಕಲ್, ಅಂದರೆ ಮೇಲೆ ಹಚ್ಕೊಳ್ಳುವಂಥ ಆಯಿಂಟ್ಮೆಂಟ್ಸ್ಗಳಿರುತ್ತೆ. ಸೊ ಹಿಯರ್ ಆ್ಯಂಡ್ ದೇರ್ ಎಲ್ಲೋ ಒಂದೊಂದು ಪ್ಯಾಚಸ್ ಇದೆ ಅಂದರೆ ಆಯಿಂಟ್ಮೆಂಟ್ಸ್ ಹಚ್ಕೋಬೋದು. ವೆನ್ ಇಟ್ ಕಮ್ಸ್ ಟು ಜನರಲೈಸ್ ಸೋರಿಯಾಸಿಸ್ ಎಲ್ಲೆಲ್ಲಿ ಅಂತ ಹಚ್ಕೊಳ್ಳೋಕ್ಕಾಗುತ್ತೆ. ಆ್ಯಂಡ್ ಅಗೇನ್ ಅದು ತುಂಬ ಪೇಷಂಟ್ಸ್ ಹೇಳ್ತಾರೆ, ಡಾಕ್ಟರ್ ನಾನು ಆಯಿಂಟ್ಮೆಂಟ್ ಹಚ್ಕೊಳ್ಳೋ ತನಕ ಮಾತ್ರ ನನಗೆ ಕಡಿಮೆ ಇತ್ತು, ಬಿಟ್ಟ ಮೇಲೆ ಮತ್ತೆ ಬಂತು ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಏನಾಗುತ್ತೆ ನಮಗೆ ಸಪ್ರೆಷನ್ ಆಗಿ ಬದಲಾಗ್ತಾ ಹೋಗುವಂಥದ್ದು, ಬರೀ ತಾತ್ಕಾಲಿಕವಾಗಿ ರಿಲೀಫ್ ಸಿಗ್ತಾ ಹೋಗುತ್ತೆ. ಸೊ ಲಾಂಗ್ ಟರ್ಮ್ ರಿಲೀಫ್ ಬೇಕು ಅಂದರೆ ಏನಕ್ಕೆ ನಿಮ್ಮ ಓನ್ ಇಮ್ಯುನಿಟಿ ನಿಮ್ಮ ವಿರುದ್ಧ ಫೈಟ್ ಮಾಡ್ತಾ ಇದೆ, ಸೊ ಅದ್ರದ್ದು ಬ್ಯಾಕ್ಗ್ರೌಂಡಲ್ಲಿ ಏನು ಕಾಸ್ ಇದೆ ಅದನ್ನೆಲ್ಲ ಅನಲೈಸ್ ಮಾಡಿ ಆ ಬಾಡಿ ಟೈಪಿಗೆ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ನ ನಾವು ಕೊಡ್ತಾ ಹೋಗ್ತೀವಿ. ಈಗ ಒಂದು ಎಕ್ಸಾಂಪಲ್ ಹೇಳೋದೇ ಇದ್ದರೆ, ಕೆಲವ್ರು ಎಷ್ಟೇ ತಿಂದರೂ ದಪ್ಪ ಆಗೋದಿಲ್ಲ, ಕೆಲವ್ರು ಸ್ವಲ್ಪ ತಿಂದರೂ ಈಸಿಯಾಗಿ ದಪ್ಪ ಆಗೋಗ್ತಾರೆ. ಸೊ ಒಬ್ಬೊಬ್ರದ್ದು ದೇಹ ಪ್ರಕೃತಿ ಒಂದೊಂದಾಗಿರುತ್ತೆ. ಸೊ ಒಬ್ಬೊಬ್ರದ್ದು ಗುಣಲಕ್ಷಣಗಳು ಒಂದೊಂದು ರೀತಿ ಇರುತ್ತೆ. ಸೊ ಅದನ್ನೆಲ್ಲ ಅನಲೈಸ್ ಮಾಡಿ ಕೊಡುವಂಥ ಒಂದು ಕಸ್ಟಮೈಸ್ಡ್ ಮೆಡಿಸಿನ್ಸ್ನ ನಾವು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಇದು ತಗೊಳ್ಳೋದ್ರಿಂದ ಇರೋ ಕಾಯಿಲೆನೂ ಕಡಿಮೆ ಆಗುತ್ತೆ, ಫರ್ದರ್ ಪ್ರೋಗ್ರೆಸ್ ಆಗುವಂಥದ್ದನ್ನು ಕೂಡ ನಾವು ತಡೆಗಟ್ತಾ ಹೋಗ್ಬೋದು. ಎಸ್ ಡಾಕ್ಟರ್, ನಿಜಕ್ಕೂ ಕೂಡ ಸೋರಿಯಾಸಿಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನನ್ನು ನೀವು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ನಿಮಗೂ ಕೂಡ ಸೋರಿಯಾಸಿಸ್ ಪ್ರಾಬ್ಲಮ್ ಇದೆ, ಹಾಗೆ ಇನ್ನಿತರೆ ಆರೋಗ್ಯ ಸಮಸ್ಯೆ ಇದೆ ಅಂತಂದರೆ ನಿಮ್ಮ ಹತ್ತಿರದ ಹೋಮಿಯೋ ಕೇರ್ಗೆ ವಿಸಿಟ್ ಕೊಡಿ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.